ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿರುವ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 32,438 ಹುದ್ದೆಗಳಿದಿಲ್ಲ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ITI ಅಭ್ಯರ್ಥಿಗಳು ಕೇಸನ್ನು ಹಾಕಿದ್ರು. ಆ ಕೇಸ್ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಕೂಡ ಬಂದಿರ್ತದೆ. ಇದು ಒಂಥರ SSLC ಅಭ್ಯರ್ಥಿಗಳಿಗೆ, SSLC ಮೇಲೆ ಎಕ್ಸಾಮ್ ಬರೀತಿರೋ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿ ನೋಟಿಫಿಕೇಶನ್ ರದ್ದು ಮಾಡ್ತಾರೆ ಅಂತೇಳಿ, ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪಾಗಿ ಅಂತ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತಾರೆ ಸ್ನೇಹಿತರೆ. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡಬಹುದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡಬಹುದು ಯಾವ ರೀತಿ ಇದೆ. ಎಲ್ಲ ಟಾಪಿಕ್ ಅನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538153535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ರೆ, ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ GK ಆಗಿರ್ಬೋದು, GKಗೆ ಸಂಬಂಧಿಸಿದಂತೆ 1000 ಇಂಪಾರ್ಟೆಂಟ್ ಕ್ವಶನ್ನು ಪ್ಲಸ್ ಸಿಲೆಬಸ್ ಅಲ್ಲಿರೋ ನೋಟ್ಸು. ಸ್ನೇಹಿತರೆ, ಇವು 1000 ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಕ್ವಶನ್ ಎರೇಸ್ ಆಗ್ತಾವೆ. ಟಾಪಿಕ್ ವೈಸ್ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ನ ತೆಗೆದಾಗ ಫಿಕ್ಸ್ ಕ್ವಶನ್ ಬಂದೇ ಬರ್ತಾವೆ. ಅದೇ ರೀತಿ GKಗೆ, ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ 1000ಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವಶನ್ಗಳು, ಮತ್ತು ಮೆಥಮೆಟಿಕ್ಸ್ ಡೀಟೇಲ್ಸ್ ನೋಟ್ಸು, ರೀಸನಿಂಗು ಡೀಟೇಲ್ಸ್ ನೋಟ್ಸು, ಮತ್ತು ಅದೇ ರೀತಿ ನಿಮಗೆ ಓಲ್ಡ್ ಕ್ವಶನ್ ಪೇಪರು, ಮತ್ತು ಏನು ಕರೆಂಟ್ ಅಫೇರ್ಸ್ ಇಲ್ಲ ಎಕ್ಸಾಮ್ ಮುಗಿಯೋರಿಗೆ ನಿಮ್ಗೆ ಕರೆಂಟ್ ಅಫೇರ್ಸನ್ನು ನೀಡಲಾಗ್ತದೆ. ಇದು ಸ್ನೇಹಿತರೆ, ಈ ಎಲ್ಲ ನೋಟ್ಸ್ನ ಬೆಲೆ ಬಂದು 300 ರೂಪಾಯಿ ಆಗಿರ್ತದೆ. ನಮ್ಮ ಚಾನಲ್ ವೀಕ್ಷಕರಿಗಾಗಿ ಸ್ಪೆಷಲ್ ಆಫರ್ನ ನೀಡಲಾಗಿದೆ. ನಮ್ಮ ಚಾನಲಲ್ಲಿ ನೀವೇನಾದರೂ ವಿಡಿಯೋನ ನೋಡಿದ್ದು ಸ್ಕ್ರೀನ್ಶಾಟನ್ನು ಕೆಳಗಡೆ ಕಾಣುವ ನಂಬರ್ಗೆ ಏನಾದರೂ ಕಳಿಸಿದ್ರೆ ಕೇವಲ 200 ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕಳಿಸ್ತಾರೆ. ಇದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲಾದರೂ ನೋಟ್ಸ್ ಸಿಕ್ಕೊಂಡ್ರೆ ಅಲ್ಲೇ ತಗೊಳ್ಳಿ. ಎಲ್ಲಿ ಸಿಗಲಿಲ್ಲಪ್ಪ ಅಂದರೆ ಈ ಕೆಳಗಡೆ ಕಾಣೋ ನಂಬರ್ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟನ್ನು ಕಳಿಸಿ ಈ ನೋಟ್ಸನ್ನು ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. RRB ಡಿ ಗ್ರೂಪ್ ಮತ್ತು NTPCಗೆ ಉಪಯುಕ್ತವಾದ ನೋಟ್ಸ್ ಆಗಿರ್ತಾವೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕೋರ್ಟ್ ಕೇಸ್ ಏನಾಯಿತು? ಸ್ನೇಹಿತರೆ, ಕೋರ್ಟ್ ಕೇಸ್ ಅನ್ನೋದ್ಲೆ ಮೊದಲಿಗೆ ಇದರ ಸ್ವಲ್ಪ ಬ್ಯಾಕ್ಗ್ರೌಂಡನ್ನು ತಿಳಿದುಕೊಂಡ್ರೆ ಮಾತ್ರ ಮುಂದಿನ ನಿಮಗೆ ಅರ್ಥ ಆಗ್ತದೆ. ಸ್ನೇಹಿತರೆ, ಬ್ಯಾಕ್ಗ್ರೌಂಡ್ ಏನು ಜಾಸ್ತಿ ಇಲ್ಲ. 2019ರಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಆಗಿತ್ತು. ಇದು 1 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳಿದ್ದು. ಆಗ ಏನು ಹೇಳಿದ್ರಪ್ಪ ಅಂದ್ರೆ RRB ರೈಲ್ವೆ ಇಲಾಖೆದವರು ನೆಕ್ಸ್ಟ್ ಯಾವುದಾದ್ರೂ ನೋಟಿಫಿಕೇಶನ್ ಆದರೆ ಕೇವಲ ನಾವು ITI ಅಭ್ಯರ್ಥಿಗಳ ಮೇಲೆ ನೋಟಿಫಿಕೇಶನ್ನ ಮಾಡ್ತೀವಿ, ಅದಕ್ಕಾಗಿ ನೀವು ITI ಮಾಡೋರು ಮಾಡಬಹುದು ಅಂತ ಹೇಳಿದರು. ಅಂದರೆ ಅವ್ರು ನೋಟಿಫಿಕೇಶನ್ನ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅಭ್ಯರ್ಥಿಗಳು ಏನು ಮಾಡಿದ್ರು, ಎಲ್ಲರೂ ಹೋಗಿ ITI ಹಚ್ಚಿಬಿಟ್ರು. ಯಾಕಂದರೆ ಇಲ್ಲಿ ಟ್ರೇಡ್ಸ್ಮ್ಯಾನ್ ಇರ್ತಾವೆ, ಟ್ರೇಡ್ಗೆ ಸಂಬಂಧಿಸಿದಂತೆ ಇರ್ತಾವೆ, ಟೆಕ್ನಿಷಿಯನ್ ಪೋಸ್ಟ್ಗಳು ಇರ್ತಾವೆ. ಅದಕ್ಕಾಗಿ ಟ್ರೇಡ್ ವೈಸರು, ಫಿಲ್ಟರ್, ಅದೇ ರೀತಿ ITI ಎಲೆಕ್ಟ್ರಿಷಿಯನ್, ENC, ಅದೇ ರೀತಿ ಮೋಟರ್ ಮೆಕ್ಯಾನಿಕ್, ಇನ್ನೇನದ ಎಲ್ಲ ITIದಾಗ ಎಲ್ಲ ರೀತಿಯ ತಮಗೆ ಇಷ್ಟವಾದ ಬ್ರ್ಯಾಂಚನ್ನು ತೆಗೆದುಕೊಂಡು ಅವರು ಸ್ಟಡಿಯನ್ನು ಮಾಡಿ ITI ಕೂಡ ಪಾಸ್ ಆಗಿದ್ದರು. ಆದರೆ 2025ರಲ್ಲಿ ಏನು ನೋಟಿಫಿಕೇಷನ್ ಏನಾಗಿದೆಯಲ್ಲ, ಈ ನೋಟಿಫಿಕೇಷನಲ್ಲಿ ITI ಅಭ್ಯರ್ಥಿಗಳು ಮಾತ್ರ ಅಲ್ಲ, SSLCದವರು ಕೂಡ ಅರ್ಜಿ ಸಲ್ಲಿಸಲು ಅಲಾವನ್ನು ಕೊಟ್ಟಿದ್ದಾರೆ. ಇದರಿಂದ ITI ಓದಿದ ಅಭ್ಯರ್ಥಿಗಳು ತುಂಬ ಲಾಸ್ ಆಯಿತು. ಅದಕ್ಕಾಗಿ ಅವರು ನೀವು ಹಳೆ ನೇಮಕಾತಿಯಲ್ಲಿ ಮಾಡಿದಾಗ ಯಾವ ರೀತಿ ಹೇಳಿದ್ರು ಆ ರೀತಿಯನ್ನು ನಡೆದುಕೊಳ್ಳಬೇಕಂತೇಳಿ ಅವರು ಕೇಸನ್ನು ಹಾಕಿದರು. ಇದು ಕೂಡ ಅವ್ರಿಗೂ ಕೂಡ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ITI ಮುಗಿಸಿ ಬಂದು ಕೂತೀವ್ರಿ ನಿಮ್ಮ ಸಂಬಂಧ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ನೀವೇ ಅಫಿಷಿಯಲ್ ಆಗಿ ಹೇಳಿದ ಮಾಹಿತಿ ಈಗ ಸುಳ್ಳು ಮಾಡಿದ್ದೀರಿ. ಇದನ್ನು ಕ್ಯಾನ್ಸಲ್ ಮಾಡಿರಿ, ನಮಗೆ ITI ಮೇಲೆ ರಿಕ್ವೈರ್ಮೆಂಟನ್ನು ಮಾಡಿರಿ, ಇಲ್ಲ ಅಥವಾ ಈಗಿರೋ ಹುದ್ದೆಗಳಲ್ಲಿ ITIದವರಿಗೆ ಒಂದಿಷ್ಟು ಮೀಸಲಿಡ್ರಿ. ಯಾಕಂದ್ರೆ ಅಪ್ರೆಂಟಿಸ್ ಎಲ್ಲರೂ ಕೂಡ ಮಾಡಿರಲ್ಲ, ಕೇವಲ ಒಂದಿಷ್ಟು ಅಭ್ಯರ್ಥಿಗಳು ಮಾಡಿರ್ತಾರೆ. ಅದಕ್ಕೆ ಈ ITIದಾಗಿಂತ ಒಂದಿಷ್ಟು ಪೋಸ್ಟನ್ನು ಮೀಸಲಿಡ್ರಿ, ಟೆಕ್ನಿಷಿಯನ್ ಪೋಸ್ಟ್ಗಳನ್ನ ಮತ್ತು ಅದೇ ರೀತಿ ಇನ್ನೊಂದು ಸ್ವಲ್ಪ ಪೋಸ್ಟನ್ನ ಹೆಚ್ಚಿಗೆ ಮಾಡಬೇಕಂತ ಕೂಡ ಕೇಸ್ ಹಾಕಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಕೂಡ ತೀರ್ಪು ನಡೀತಾ ಇತ್ತು. ಆದರೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು SSLC ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮೊದಲಿಗೆ ಇದು ಕೇಸ ಒಂದು ರೇಂಜಿಗೆ ನಡೀತಾ ಇತ್ತು. ನೋಟಿಫಿಕೇಶನ್ ಆಗಿದಾಗಿಂತ ಮೆಲ್ಲಕ್ಕೆ ನಡೆಯಾಗಿತ್ತು. ಟ್ವಿಸ್ಟ್ ಬಂದಿದ್ದು ಮಾತ್ರ ಮಾರ್ಚ್ ತಿಂಗಳಲ್ಲಿ. ಮಾರ್ಚ್ 21ನೇ ತಾರೀಕಿನಂದು ಇದಕ್ಕೆ ಒಂದು ಜಜ್ಮೆಂಟನ್ನು ಕೊಡೋ ತೀರ್ಪಿತ್ತು.
ಆವಾಗ ಮಾರ್ಚ್ 21ಕ್ಕೆ ಸಂಬಂಧಿಸಿದಂತೆ ಎಲ್ಲ ಏನು RRB ಗ್ರೂಪ್ ಡಿ ಇದ್ದವ್ರು ಏನೇನೆಲ್ಲ ಮಾಹಿತಿನ ಕೊಡಬೇಕಪ್ಪ ಅಂದ್ರೆ ನೀವು ಹಿಂದೆ ಎಲ್ಲ ಏನೇನೆಲ್ಲ ಹೊರಡಿಸಿದ್ದೀರಿ ನೋಡಿರಿ, ಈ ರೀತಿ ನಾವು ನೇಮಕಾತಿಯನ್ನು ಮಾಡ್ಕೋತೀವಿ ಎಲ್ಲ ಡೀಟೇಲ್ಸ್ ನಮಗೆ ನ್ಯಾಯಾಲಯಕ್ಕೆ ನೀವು ತಂದು ಒಪ್ಪಿಸ್ಬೇಕಂತ ನ್ಯಾಯಾಧೀಶರು ಹೇಳಿದಾಗ ಅವಾಗ ಅವ್ರು ಎಲ್ಲ ಮಾಹಿತಿಯನ್ನು ತಂದು ಕೊಟ್ಟರು. ಇದನ್ನು ಪರಿಶೀಲನೆ ಮಾಡಿ ನಾವು ಅಂದರೆ ಮಾರ್ಚ್ 21ಕ್ಕೆ ಅದು ಅಫಿಷಿಯಲ್ ಆಗಿ ಯಾವುದು ITI ಅಥವಾ SSLC ಅಥವಾ ITI ಅಂತೇಳಿ ಬರಬೇಕಿತ್ತು. ಆದರೆ ಇಲ್ಲಿ ನ್ಯಾಯಾಧೀಶರು ಎಲ್ಲವನ್ನ ಪರಿಶೀಲನೆ ಮಾಡಿ ಇನ್ನೊಂದು ಮಾರ್ಚ್ 28ಕ್ಕೆ ನಾವು ಇದನ್ನು ಅಫಿಷಿಯಲ್ ಆಗಿ ಫೈನಲ್ ತೀರ್ಪನ್ನು ಕೊಡ್ತೀವಿ ಅಂತೇಳಿ ಡೇಟನ್ನು ಮುಂದಕ್ಕೆ ಹಾಕಿದ್ರು. ಹೋಲ್ರಿ ನಮ್ಗೆ ಇನ್ನೊಂದು ವಾರ ಐತಿ, ಒಂದು ವಾರ ಹೆಂಗೋ ಕಳಿತೀವಿ, ಅದನ್ನು ಕೂಡ ನೋಡೋಣಂತೆ. ಮಾರ್ಚ್ 28ಕ್ಕೆ ಡೇಟ್ ಹೈರಿಂಗ್ ಇತ್ತು. ನಮ್ಮ ITI ಹುಡುಗರದ್ದು ಏನು ಬ್ಯಾಡ್ ಲಕ್ಕಪ್ಪ ಅಂತಲೇ ಹೇಳ್ಬೋದು. ಯಾಕಂದರೆ 28ಕ್ಕೆ ತೀರ್ಪು ಕೊಡಬೇಕಾದಂಥ ಸಮಯದಲ್ಲಿ ಇಲ್ಲಿ ನ್ಯಾಯಾಧೀಶರೇ ಚೇಂಜ್ ಆಗಿಬಿಟ್ರು. ಎಲ್ಲನ ತಿಳಿದುಕೊಂಡ ನ್ಯಾಯಾಧೀಶರು ಚೇಂಜ್ ಆದಾಗ ಹೊಸ ನ್ಯಾಯಾಧೀಶರು ಬಂದಾಗ ಇದರ ಬಗ್ಗೆ ತೀರ್ಪನ್ನು ಕೊಡೋಕೆ ಬರಂಗಿಲ್ಲ ರೀ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ಸ್ಟಡಿ ಮಾಡಿ ನಂತರ ಅದನ್ನು ತೀರ್ಪನ್ನು ಕೊಡಬೇಕು. ಅದಕ್ಕಾಗಿ ಅವರು ಏನೋ ತೀರ್ಪನ್ನು ಕೊಡ್ತೀವಿ ಅಂದರು, ಮೇ ತಿಂಗಳಲ್ಲಿ ನಾವು ತೀರ್ಪನ್ನು ಕೊಡ್ತೀವಿ, ನಮಗೆ 2 ತಿಂಗಳ ಕಾಲಾವಕಾಶ ಬೇಕು, ಮೇ 26ಕ್ಕೆ ನೀವು ಬರ್ರಿ, ಇದಕ್ಕೆ ಅಂತಿಮ ತೀರ್ಪನ್ನು ಕೊಡ್ತೀವಿ, ಎಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಿದರು. ಇದು ಏನೋ ಓಕೆ, ಇನ್ನು 2 ತಿಂಗಳು ನಮ್ಗೆ ಓದೋಕ್ಕೆ ಚಾನ್ಸ್ ಸಿಕ್ತು, ಓದಿದ್ರಾತಂತ ತಿಳ್ಕೊಂಡಿದ್ರು. ಮತ್ತೇನೋ ಒಂದು ಏನಾತಪ್ಪ ಅಂದ್ರೆ ಈ ಏನು 2 ತಿಂಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಕೋರ್ಟಿಗೆ ಬಂದ ಕಾರಣಕ್ಕಾಗಿ ನ್ಯಾಯಾಲಯದಲ್ಲಿರೋ ನ್ಯಾಯಾಧೀಶರು ಏನು ಹೇಳಿದ್ರಪ್ಪ ಅಂದ್ರೆ ಇದನ್ನು ಇನ್ನೂ 2 ತಿಂಗಳು ಮುಂದಕ್ಕೆ ಹಾಕೋಣ, ಜುಲೈ ತಿಂಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಫೈನಲ್ ತೀರ್ಪು ಬರ್ತೈತಿ, ಅಲ್ಲಿವರೆಗೆ ನೀವು ಕಾಯಬೇಕು ಅಂಥೇಳಿ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಡಲಾಗಿದೆ. ಇಲ್ಲೇ ತಿಳ್ಕೊಬೇಕು ನೀವು ITI ಹುಡುಗರು, ಇದಕ್ಕೆ ಸಂಬಂಧಿಸಿದಂತೆ ಈ ಸಾರಿ ಒಂದು ರಿಕ್ವೈರ್ಮೆಂಟನ್ನು ITI ಪ್ಲಸ್ 10th ಎರಡೂದ್ರಾಗ ಮುಗಿಸ್ತಾರೆ. ನೆಕ್ಸ್ಟ್ ಟೈಮ್ ನಿಮ್ಮದು ರಿಕ್ವೈರ್ಮೆಂಟ್ ಆಗ್ತದೆ ಅಂತ ತಿಳ್ಕೊಬೇಕು. ಯಾಕಪ್ಪ ಅಂದರೆ ಇದು ಕೇವಲ ಒಂದು 2 ರಿಂದ 3 ದಿವಸದ ಒಂದು ವಾರದಲ್ಲಿ ಎಲ್ಲ ಸ್ಟಡಿಯನ್ನು ಮಾಡಿ ತೀರ್ಪನ್ನು ಕೊಡ್ಬೋದು. ಬಟ್ ಆದರೆ 2 ತಿಂಗಳ ಕಾಲ ಟೈಮನ್ನು ಕೊಟ್ಟು ನೆಕ್ಸ್ಟ್ ಇದ್ರ ಬಗ್ಗೆ ನೀವು ನೆಕ್ಸ್ಟ್ ಏನಾದರೂ ಹೇಳಕ್ಕೆ ಹೋದ್ರಂದ್ರೆ ಈಗೇನು ಒಗ್ಗಟ್ಟಾಗಿರ್ತಲ್ಲ ಹುಡುಗರು 4 ತಿಂಗಳು ಬಿಟ್ಟು ಒಗ್ಗಟ್ಟಾಗಲು ಸಾಧ್ಯ ಆಗಂಗಿಲ್ಲ. ಅದಕ್ಕಾಗಿ ಇನ್ನು ಇದ್ರದ್ದು ಏನಿದಿಲ್ಲ ITI ಹುಡುಗರಿಗೆ ಇದು ಗುಡ್ ನ್ಯೂಸು, SSLC ಹುಡುಗರಿಗೆ ಗುಡ್ ನ್ಯೂಸ್. ಯಾಕಪ್ಪ ಅಂದರೆ ಇದು ನಿಮ್ಮದು ಆಲ್ಮೋಸ್ಟ್ ಎಕ್ಸಾಮ್ ಈ ಸಾರಿನೂ ಕೂಡ SSLC ಆಧಾರದ ಮೇಲೆ ನಿಮ್ಮ ಎಕ್ಸಾಮನ್ನು ಮುಗಿಸ್ತಾರೆ. ನೆಕ್ಸ್ಟ್ ರಿಕ್ವೈರ್ಮೆಂಟಿಗೆ ITI ಹುಡುಗರಿಗೆ ಗುಡ್ ನ್ಯೂಸ್ ಆಕತಿ. ಯಾಕಪ್ಪ ಅಂದ್ರೆ ಆ ಟೈಮ್ದಾಗ ನಿಮ್ಮದು ನೆಕ್ಸ್ಟ್ ರಿಕ್ವೈರ್ಮೆಂಟ್ ಏನು ಮಾಡ್ತಾರೆ, ITIದವ್ರಿಗೆ ಅಂತೇಳಿ ಮೀಸಲಿಡ್ತಾರೆ ಪೋಸ್ಟು, ಆ ಮೀಸಲಿಟ್ಟು ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ. ಇದು ನಿಮ್ಗೆ ಕನ್ಫರ್ಮ್ ಅಂತ ತಿಳ್ಕೊಂಬಿಡ್ರಿ. ಯಾಕಪ್ಪ ಅಂದ್ರೆ ನೀವೇನಾದರೂ ಇಲ್ಲಿ ITI ಹುಡುಗರಿಗೆ ಜಯ ಸಿಕ್ತಪ್ಪ ಅಂದ್ರೆ ಇಲ್ಲಿ 10th ಹುಡುಗರು ಮಿನಿಮಮ್ ಅಂದರೂ ಕಡಿಮೆ ಅಂದರೂ 1 ಕೋಟಿ ಅಭ್ಯರ್ಥಿಗಳು 10th ಅವ್ರು ಇದ್ದೇ ಇರ್ತಾರೆ. ಈಗ ಆಲ್ ಓವರ್ ಇಂಡಿಯಾದಾಗ ಅವರು ಕೂಡ ಇಲ್ಲಿ ಹೋರಾಟನ ಮಾಡ್ತಾರೆ, ಅವ್ರಿಗೂ ಕೂಡ ನ್ಯಾಯ ಒದಗಿಸ್ಬೇಕಂತ ಹೇಳ್ತಾರೆ. ನೀವೆಲ್ಲ ಹೇಳ್ತೀರಿ ಆಲ್ರೆಡಿ ಅವ್ರದ್ದು ಅಕೌಂಟ್ ನಂಬರನ್ನು ಕೊಟ್ಟಾರ, ವಾಪಸ್ ಅಮೌಂಟ್ ಹಾಕಿಬಿಡ್ರಿ. ಸ್ನೇಹಿತರೆ ಆ ರೀತಿ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಎಷ್ಟೋ ಅಭ್ಯರ್ಥಿಗಳು ಇದನ್ನು ನಂಬಿಕೊಂಡು ಈಗ 10th ಮೇಲೆ ಓದಿ ಎಕ್ಸಾಮನ್ನು ಪಾಸ್ ಮಾಡ್ಬೇಕಂತೇಳಿ ಎಲ್ಲರೂ ಕೂಡ ರೆಡಿ ಆಗ್ತಾರೆ. ಅದಕ್ಕಾಗಿ ಈ ಸಾರಿ ನಿಮ್ಮದು SSLC ಮೇಲೆ ನೇಮಕಾತಿ ಆಗ್ತದ ತಿಳಿತಲ್ಲ. ಈಗ ಯಾರೆಲ್ಲ ಸ್ಟಡಿ ಮಾಡಕತ್ತೀರಿ ನೋಡಿ, ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರಿ, ಡೀಟೇಲ್ ಆಗಿ ಎಲ್ಲ ಓದ್ಕೊಡ್ರಿ. ಇನ್ನೂ 4 ತಿಂಗಳ ಎಕ್ಸಾಮ್ಗೆ ನಿಮಗೆ ಟೈಮ್ ಸಿಕ್ಕಾಯ್ತು, ಆರಾಮಾಗಿ ಓದ್ಕೋರಿ. ಡೀಟೇಲ್ ನೋಟ್ಸನ್ನು ತೆಗೆದುಕೊಂಡು ಡೀಟೇಲ್ಸ್ ನೋಟ್ಸ್ ತೊಗೊಂಡು ಎಲ್ಲ ಸಂಪೂರ್ಣವಾಗಿ ಓದಿ, ಅಥವಾ ಕೋಚಿಂಗ್ ಆದರೂ ಹೋರಿ, ಆನ್ಲೈನ್ ಕ್ಲಾಸ್ ಆದರೂ ತೊಗೋರಿ, ಇಲ್ಲ 6ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕ ಆದರೂ ಓದ್ರಿ. ಒಟ್ಟು ಇಷ್ಟು ಪೋಸ್ಟ್ನ್ಯಾಗ 1 ಪೋಸ್ಟಿಗೆ ನೀವು ಆಯ್ಕೆ ಆಗ್ಬೇಕಂದ್ರೆ ನೀವು ಸ್ಟಡಿಯನ್ನು ಮಾಡಲೇಬೇಕು. ಇನ್ನು ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ, ನಿಮ್ಮದು ಎಕ್ಸಾಮ್ ಡೇಟ್ ಬಂದು ಈ 4 ತಿಂಗಳು ಆದಮೇಲೆ ಆಗ್ತದೆ ರೀ. ಫೈನಲ್ ತೀರ್ಪುವರೆಗೆ ಬರುವವರೆಗೆ ನಿಮ್ದು ಯಾವುದೇ ರೀತಿಯಲ್ಲಿ ಡೇಟನ್ನು ಅನೌನ್ಸ್ ಮಾಡಲ್ಲ. ಎಕ್ಸಾಮ್ ಡೇಟ್ದು ಫೈನಲ್ ತೀರ್ಪು ಬಂದ ತಕ್ಷಣ ನಿಮ್ಮದು ಎಕ್ಸಾಮ್ ಡೇಟ್ ಕೂಡ ಆಗ್ತದೆ. ಅದಕ್ಕಾಗಿ ಅಲ್ಲಿವರೆಗೆ ಟೈಮ್ ಐತಿ, ಆದಷ್ಟು ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ನು ಪ್ಲಸ್ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಮತ್ತು ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್ ಎಲ್ಲ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರ್ ಅಂದರೆ 9538151535 ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟನ್ನು ನೀವೇನಾದರೂ ಕಳಿಸಿದರೆ ಎಲ್ಲ ಸಿಲೆಬಸ್ ನೋಟ್ಸು ಕೇವಲ 200 ರೂಪಾಯಿಗಾಗಿ ನೀಡ್ತಾರೆ. ಇದು ಬೆಸ್ಟ್ ಆಫರ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಇಂಟ್ರೆಸ್ಟ್ ಇರೋಳು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಇದನ್ನು ಸ್ಕ್ರೀನ್ಶಾಟನ್ನು ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.